ಬಿಜೆಪಿಯವರು ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಿ ಅಂತ ಹೇಳ್ತಿಲ್ಲ, SITಗೆ ವಹಿಸಿ ಅಂತಾನೂ ಒತ್ತಡ ಮಾಡ್ತಿಲ್ಲ. ಕೇವಲ ಅವರ ಮನೆಗೆ ಹೋಗಿ ಅವರ ತಾಯಿಗೆ ಸಮಾಧಾನ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳಿ ಬಂದಿದ್ದಾರೆ. ಹಾಗಂತ ಎಲ್ಲರೂ ಇರಲ್ಲ. ಯಾರು ಹೇಳಿದ್ರೋ ಅಂದ್ರೆ ವಿಜೇಂದ್ರ ಮಾತ್ರ ನಿಲ್ಲುವಂತಾಗತ್ತೆ. ಒಂದು ವೇಳೆ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ವಿಜೇಂದ್ರ ಅವರು ಅಷ್ಟೇ ಬೆಂಬಲ ನೀಡಬಹುದು. ಸದ್ಯಕ್ಕೆ ಬಿಜೆಪಿ ಏನೋ ಮಾಡೋಕ್ ಹೋಗಿ ಮತ್ತೇನೋ ಮಾಡಿದೆ ಅನ್ನೋ ರೀತಿ ಇದೆ. ಒಂದ್ ವೇಳೆ ಸೌಜನ್ಯ ಪ್ರಕರಣದ ಮರು ತನಿಖೆ ನಡೆದ್ರೆ ಹಲವಾರು ನಾಯಕರಿಗೆ ತೊಂದರೆ ತಪ್ಪಿದ್ದಲ್ಲ. ಆದ್ರೆ ವಿಜೇಂದ್ರ ಮಾತ್ರ ಇದರಿಂದ ಸೇಫ್ ಆಗಿರ್ತಾರೆ. ಯಾಕೆಂದ್ರೆ ಸೌಜನ್ಯ ಪ್ರಕರಣ ನಡೆದಾಗ ವಿಜೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರಲಿಲ್ಲ, ಆಕ್ಟಿವ್ ಪಾಲಿಟಿಕ್ಸ್ನಲ್ಲೂ ಇರಲಿಲ್ಲ. ಇದರಿಂದ ಬಚಾವ್ ಆಗೋಗ್ತಾರೆ. ಉಳಿದವರ ಕತೆ ಏನಾಗುತ್ತೋ ಏನೂ ಹೇಳೋಕ್ಕಾಗಲ್ಲ.